ನೀವೇನ್ರಿ ಸರ್ ಏನ್ ಮಾತಾಡ್ತಿದ್ರಿ? ಹಿಡಿದು ಸಾಯಿಸ್ತಾರೆ ಅಂತಂದ್ರೆ ಕಾನೂನು ವಿರೋಧಿ ಸ್ಟೇಟ್ಮೆಂಟ್ ಇದು. ನಿಮ್ಗೆ ಅರ್ಥ ಆಗ್ತಿದ್ಯಾ? ನನ್ಗೆ ಅರ್ಥ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಬಿಟ್ಟಾಕಿ. ಯಾರು ಡಿಜೆ ಹಳ್ಳಿಗೆ ಕೆಜೆ ಹಳ್ಳಿಗೆ ಬೆಂಕಿ ಇಟ್ರಲ್ಲ ಆ ಬೋಧನೆನ ನೀವು ಅವ್ರಿಗೆ ಮಾಡಬೇಕು. ನಮಗಲ್ಲ, ನಮಗಲ್ಲ. ಅದನ್ನು ನಾನು ಕೇಳ್ತೀನಿ. ರಾಜಗೋಪಾಲ್ ಸರ್, ಇವತ್ತು ಇದ್ದಕ್ಕಿದ್ದಂತೆ ಪ್ರಿಯಾಂಕ್ ಖರ್ಗೆ ಒಬ್ಬ ದಲಿತ ನಾಯಕ ಅವರು ತೆಗೆದುಕೊಂಡಿರುವಂಥ ಈ ತೀರ್ಮಾನದ ವಿರುದ್ಧ ಈಗ ಎಲ್ಲರೂ ಪಥಸಂಚಲನಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ದಲಿತ ಸಂಘಟನೆಗಳು ಒಟ್ಟಾಗಿ ನಾವು ಒಬ್ಬ ದಲಿತ ನಾಯಕನ ಪರವಾಗಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಆದಾಗ ತಾವೇನ್ ಮಾಡ್ತಾ ಇದ್ರಿ? ಆವಾಗ ಇನ್ನೂ ನಮ್ಮ ಸಂಘಟನೆ ಇರಲಿಲ್ಲ. ಬೇರೆ ದಲಿತ ಸಂಘಟನೆಗಳೆಲ್ಲ ಇದು ಅವ್ರಿಗೆ ಕೇಳಿ ಮೇಡಮ್. ಈಗ ತಾನೇ ಹೇಳಿದ್ರು 1947ರಿಂದ ನಾವು ಜೀವಂತ ಇದೀವಿ ಅಂತ ಹೇಳಿದ್ರು. ಅಲ್ಲಲ್ಲ, ನಮ್ಮ ಸಂಘಟನೆ ಭೀಮ್ ಆರ್ಮಿ ಕರ್ನಾಟಕದಲ್ಲಿ ಉದಯ ಆಗಿರಲಿಲ್ಲ ಮೇಡಮ್. ಭೀಮ್ ಆರ್ಮಿ ಇಸ್ ದಿ ಬಿ ಟೀಮ್ ಆಫ್ ಕಾಂಗ್ರೆಸ್ ಪಾರ್ಟಿ ಅಂತ ಅರ್ಥ ಆಗುತ್ತೆ. ಭೀಮ್ ಆರ್ಮಿ ಇಸ್ ದಿ ಬಿ ಟೀಮ್ ಅವ್ರು ಹೇಳ್ಕೊಂಡ್ರೆ ನೋಡಿ, ನಾವು ಎನ್ಡಿಎದಲ್ಲೂ ಇಲ್ಲ, ಇಂಡಿಯಾದಲ್ಲೂ ಇಲ್ಲ, ಆ ವಿಚಾರ ಕಾಂಗ್ರೆಸ್ ಅವರು ಕೇಳ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಇದೇ ಅಖಂಡ ಶ್ರೀನಿವಾಸ ಮೂರ್ತಿಗೆ ಇದೇ ಕಾಂಗ್ರೆಸ್ ಪಾರ್ಟಿ ಮತ್ತೆ ಅವರಿಗೆ ಸೀಟನ್ನ ಕೊಡ್ಲಿಲ್ಲ, MLA ಸೀಟನ್ನ. ಅವಾಗೆಲ್ಲ ಹೋಗ್ಬಿಟ್ಟಿದ್ರು ಇವರು. ಪರವಾಗಿ ನಿಂತಿಲ್ಲ, ಅವ್ರ ಪರವಾಗಿ ನಿಂತಿಲ್ಲ. ಯಾರ ಪರವಾಗಿ? ಶ್ರೀನಿವಾಸ ಮೂರ್ತಿ ಅವ್ರ ಪರವಾಗಿ ನಿಂತಿಲ್ಲ. ಯಾವ ದಲಿತ ಸಂಘಟನೆಗಳು ನಿಂತಿಲ್ಲ, ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿಲ್ಲ. ಈ ಪಿಕ್ ಅಂಡ್ ಚೂಸ್ ಯಾಕೆ? ನನಗೆ ಈಗ ನಮ್ಮ ದಲಿತ ಸಮುದಾಯ ಮತ್ತು ದಲಿತ ಸಂಘಟನೆಗಳು ಯಾವುದೋ ಒಂದು ಪಕ್ಷದ ಗೊಂಬೆಯಾಗಿ ಕೆಲಸ ಮಾಡ್ತಿದ್ಯಾ ಅನ್ನುವಂತ ಅನುಮಾನ ನಮ್ದು ಇಂಡಿಪೆಂಡೆಂಟ್ ಪೊಲಿಟಿಕಲ್ ಪಾರ್ಟಿ ಇದೆ, ಕರ್ನಾಟಕದಲ್ಲೂ ನಾವು ಪಾರ್ಟಿ ಮಾಡ್ತಾ ಇದ್ದೀವಿ. ಮೇಡಮ್, ನನ್ನ ಹೆಸರು ತಬಸ್ಸಮ್ ಅಂತ ಹೇಳಿ, ಭೀಮ್ ಆರ್ಮಿ ರಾಜ್ಯ ಉಪಾಧ್ಯಕ್ಷರು. ಅಂದ್ರೆ ಮೇಡಮ್, ಮುಸಲ್ಮಾನರು ಕೂಡ ಭೀಮ್ ಆರ್ಮಿಯಲ್ಲಿ ಇದ್ದಾರೆ. ನಮ್ಮ ಭೀಮ್ ಆರ್ಮಿನಲ್ಲಿ ಯಾವುದೇ ಜಾತಿ ಮತ ಪಂಥ ಭೇದ ಯಾವುದೂ ಇಲ್ಲ ಮೇಡಮ್. ಎಲ್ಲರಿಗೂ ಸಮಾನ ಹಕ್ಕಿದೆ, ಎಲ್ಲರಿಗೂ ಸಮಾನ ಪದಗಳ ಡಿವೈಡ್ ಆಗಿದೆ ಮೇಡಮ್. ಸೊ ನಾನು RSSನವರಿಂದ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಪಥಸಂಚಲನದ ಉದ್ದೇಶವೇನು? ಇದು ಧಾರ್ಮಿಕ ಸಂಸ್ಕೃತಿ ಅಥವಾ ರಾಜಕೀಯ ಉದ್ದೇಶವಾಗಿದೆಯಾ? ಮತ್ತು ನಿಮ್ಮ RSSನಿಂದ ಇದುವರೆಗೂ ದೇಶಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ನನ್ನ ಪ್ರಶ್ನೆ ಮೇಡಮ್. ಎಸ್, ಯಾರು ಉತ್ತರಿಸ್ತೀರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರತಿ ವರ್ಷ ಮಾಡುವಂಥ ಒಂದು ಪಥಸಂಚಲನ ಇಡೀ ದೇಶದಲ್ಲಿ ನಡೆಯುತ್ತೆ. ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಇಡೀ ದೇಶದಲ್ಲಿ ರಾಷ್ಟ್ರೀಯತೆ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಸಾರ್ವಜನಿಕವಾಗಿ ರಸ್ತೆಗಳಲ್ಲಿ ಪಥಸಂಚಲನ ಮಾಡೋದ್ರ ಮುಖೇನ ಒಂದು ಅವೇರ್ನೆಸ್ಸನ್ನು ತರುವಂಥ ಒಂದು ಕಾರ್ಯಕ್ರಮ ಇದು. ಸಾಂಸ್ಕೃತಿಕವಾಗಿ ಒಂದು ಸಾಮಾಜಿಕವಾಗಿ ಒಗ್ಗೂಡಿಸೋ ಅನ್ನೋ ದೃಷ್ಟಿಯಿಂದ ಇದೊಂದು ಮಾಡುವಂಥ ಒಂದು ಪಥಸಂಚಲನ. ತಪ್ಸಮ್ಮವ್ರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಮೊಹರಮಲ್ಲಿ ಮೆರವಣಿಗೆ ಮಾಡ್ತಾರಲ್ಲ, ಏನಕ್ಕೋಸ್ಕರ ಮಾಡ್ತಾರೆ? ಮೊಹರಮಲ್ಲಿ ಧರ್ಮಾಧಾರಿತ ಮಾಡ್ತಾರೆ ಮೇಡಮ್. ಇದು ಇಲ್ಲಿ ಬಂದಿರೋದು ಮೊಹರಂ ಹಬ್ಬದ ವಿಷಯ ಅಲ್ಲ. RSS ಸಂಘಟನೆ ಸ್ವಯಂ ಇದು ಎಲ್ಲ ಜಾತಿ ಮತ ಪಂಥಗಳನ್ನ ಒಳಗೊಂಡಿದೆಯಾ ಇಲ್ಲ ಒಂದೇ ಧರ್ಮಾಧಾರಿತ ಅಂತ ನಾವು ಕೇಳ್ತಾ ಇರೋದು. ಟಿಪಿಕಲಿ ಒಂದು ರಿಲಿಜಿಯಸ್ ಪ್ರೋಗ್ರಾಮ್, ಒಂದು ರಿಲಿಜಿಯಸ್ ಆಗಿ ನಾವು ಮಾಡುವಂತ ಒಂದು ಪರೇಡ್ ಅಥವಾ ಮೆರವಣಿಗೆ. ಬಟ್ ನೀವು ಎಲ್ಲ ಜಾತಿ ಮೆರವಣಿಗೆಯಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವ್ರ ವಿಚಾರಗಳ ಬಗ್ಗೆ ಒಂದು ಅವೇರ್ನೆಸ್ ತರೋದಕ್ಕೆ ಅವರು ಮೆರವಣಿಗೆ ಮಾಡಿ ಅಲ್ವಾ? ಅಲ್ಲ, ನಾವು ಅದೇ ರೀತಿ ರಾಷ್ಟ್ರೀಯತೆ ಅಶ್ವಥ್ ನಾರಾಯಣ ಅವರೇ, ಅವ್ರು ಕೇಳ್ತಿರೋ ಪ್ರಶ್ನೆ ಬೇರೆ. ಎಸ್, ಮೊಹರಂ ಅಲ್ಲಿ ಮೆರವಣಿಗೆ ಮಾಡ್ತೀವಿ. ಇಟ್ಸ್ ಅ ರಿಲಿಜಿಯಸ್ ಒಂದು ಮೆರವಣಿಗೆ. ಇದು ಧರ್ಮ, ನಮ್ಮ ಹಬ್ಬದ ದಿನದಲ್ಲಿ ನಾವು ಮಾಡುವಂಥದ್ದು, ಮುಸಲ್ಮಾನರು ಮಾಡುವಂಥದ್ದು. RSS ರಿಲಿಜಿಯಸ್ ಅಲ್ವಲ್ಲ, ಇಟ್ಸ್ ನಾಟ್ ಅ ರಿಲಿಜಿಯಸ್ ಸಂಘಟನೆ ಅಲ್ವಲ್ಲ. ಹಾಗಾದರೆ ಇದು ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡಿರುವಂತಹ ಒಂದು ಸಂಘಟನೆ. ಆದ್ದರಿಂದ ಈ ಮೆರವಣಿಗೆ ಯಾಕೆ ಅಂತ ಅವ್ರು ತಿರ್ಗಾ 1925 ವಿಜಯದಶಮಿ ದಿನ ಸಂಘ ಪ್ರಾರಂಭ ಆಯಿತು. ಅದೇ ವಿಜಯದಶಮಿನಲ್ಲಿ ನಾವು ಪ್ರತಿ ವರ್ಷ ಪಥಸಂಚಲನ ಮಾಡ್ತೀವಿ. ಪಥಸಂಚಲನ ವಿಜಯದಶಮಿದಲ್ಲಿ ಮಾಡುವಂಥ ಪಥಸಂಚಲನದಲ್ಲಿ ರಾಷ್ಟ್ರೀಯತೆ, ಧರ್ಮ, ಸಾಂಸ್ಕೃತಿಕೆಯನ್ನು ಒಂದು ಅವೇರ್ನೆಸ್ ತರೋ ಪ್ರೋಗ್ರಾಮ್ ಮುಖ್ಯನ ನಾವು ಮಾಡುವಂಥದ್ದು ಕಾರ್ಯಕ್ರಮ. ಪ್ರಿಯಾಂಕ ಖರ್ಗೆ ಅವರು ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಈಗಿರ್ತಕ್ಕಂಥ ಸಂಘದ ಸಂಘಟನೆಯನ್ನು ಎದರಿ ಇವರು ಈಗ ತಾವು ಹೇಳಿದ್ರಿ ಕೋವಿಯನ್ನು ಇನ್ನೊಬ್ಬರ ಹೆಗಲ ಮೇಲಿಟ್ಟು ಶೂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಇದನ್ನು ಈ ಕೆಲವು ಸಂಘಟನೆಗಳನ್ನು ನಾನು ಯಾರಿಗೂ ಇನ್ಸರ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ಸಂಘದಲ್ಲಿರೋನು ಅವ್ರನ್ನ ಭಾಳ ಹೆಗಲ ಮೇಲೆ ಹೊತ್ಕೊಂಡು ಹೋಗತಕ್ಕಂಥ ಗೌರವದಿಂದ ಮಾತಾಡ್ತೀನಿ. ಆ ಸಂಘಟನೆಗಳನ್ನ ದುರುಪಯೋಗ ಮಾಡಿಕೊಂಡು ಪ್ರಿಯಾಂಕ ಖರ್ಗೆ ಅವರು ಅವ್ರನ್ನ ತೇಜೋವಧೆ ಮಾಡಲಿಕ್ಕೆ ಹೊರಟಿದ್ದಾರೆ.
ಅವರಿಗೆ ಭಯ ಇದೆ, ನಾನು ಮುಂದಿನ ಚುನಾವಣೆಯಲ್ಲಿ ಸೋಲ್ತೀನೇನೋ ಅಂತೇಳಿ ಅಂತ ಒಂದು. ಸಂಘ ಪರಿವಾರ ಎಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಮಾಡಿದೆ? ಎಲ್ಲಿ ಒಂದು ಹೇಳಿ, ಎಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ನಡೆದಿದೆ? ಪ್ರಿಯಾಂಕ್ ಖರ್ಗೆ ಅವರು ಬರೆದಿರೋ ಪತ್ರದಲ್ಲಿ ಒಂದು ಪ್ಯಾರ ಏನಿದೆ ಅಂದರೆ, ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮುಗ್ಧ ಮಕ್ಕಳು ಮತ್ತು ಯುವಜನರ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತದೆ. ಅದನ್ನ ಯಾಕೆ ಕಸರತ್ತು ಡ್ರಿಲ್ ಅಂತ ಅನ್ಕೋಬಾರ್ದು? ಅಲ್ಲಲ್ಲ, ನೀವು ಏನ್ ಬೇಕಾದ ಅನ್ಕೋಬಹುದು, ನಿಮ್ಮ ಮನಸ್ಸಿಗೆ ಏನ್ ಅನ್ಸ್ತದೋ ನೀವ್ ಯಾಕೆ ಆ ದೃಷ್ಟಿಯಲ್ಲಿ ಆದ್ರೆ ನೋಡ್ತೀರಾ? ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹಾಗನ್ಸಿರೋದಕ್ಕೆ ಕಾರಣ ಇದೆ. ಹಾ. ಕಾರಣ ಏನು ಅಂದ್ರೆ, ನೀವೇ ಹೇಳಿದ್ರಿ ಆಗ್ಲೇ RSS ಅನ್ನ 3 ಸಾರಿ ನಿಷೇಧ ಮಾಡಲಾಗಿತ್ತು. 1 ಸಾರಿ ನಿಷೇಧ ಮಾಡಿದ್ದು ಗಾಂಧೀಜಿಯವರ ಹತ್ಯೆ ಕಾರಣಕ್ಕೆ, 2ನೇ ಸಾರಿ ನಿಷೇಧ ಮಾಡಿದ್ದು ಎಮರ್ಜೆನ್ಸಿಯಲ್ಲಿ ಅವರು ನಡೆಸಿದ ಚಟುವಟಿಕೆಗಳ ಕಾರಣಕ್ಕೆ.